ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಸುಬ್ಬು, ಇನ್ನು ಮೇಡಮ್ ಅಂತ್ಯಲ್ಲ. ಶ್ರಾವಣಿ ನನ್ನನ್ನ ಚಿಕ್ಕಮ್ಮ ಅಂತಾಳೆ ಅಂದ್ಮೇಲೆ ವರ್ಷೆಯಲ್ಲಿ ನೀ ನನ್ನನ್ನ ಅತ್ತೆ ಅಂತ ಕರಿಬಹುದು. ಸುಬ್ಬು, ಯಾಕೆ ಏನಾಯ್ತು? ಒಂಥರ ಇದೆಯಲ್ಲ. ತಗೋ ಕಾಫಿ ಕುಡಿ. ಬೇಡ ಮೇಡಮ್. ಏನಾಯ್ತು ಸುಬ್ಬು ನಿನ್ಗೆ? ಭಾವನೆ ನಿಮ್ ಮದ್ವೆಗೆ ಒಪ್ಕೊಂಡಿದ್ದಾರೆ ತಾನೆ. ಅವ್ರು ಒಪ್ಕೊಂಡ್ಮೇಲೆ ನೀನ್ ಇನ್ನೂ ಖುಷಿಯಾಗಿರ್ತೀಯ ಅಂತ ಅನ್ಕೊಂಡ್ರೆ ಮುಂಚೆಗಿಂತ ಡಲ್ ಆಗ್ಬಿಟ್ಟಿದ್ಯಲ್ಲ. ಏನಾಯ್ತು ಸುಬ್ಬು? ಮುಖದಲ್ಲಿ ನಗು ಇಲ್ಲ, ಸಂತೋಷವಾಗಿ ಮಾತಾಡ್ತಿಲ್ಲ. ಏನಾಯ್ತು ಸುಬ್ಬು ನಿನ್ಗೆ? ಏನಾದ್ರೂ ಸಮಸ್ಯೆನಾ? ಮೇಡಮ್ ಅದು ನನಗೆ ಮದುವೆ. ಮೊಮ್ಮಗನೆ, ನೀ ಇಲ್ಲೇ ಇದೆಯೇನೋ? ಅಮ್ಮ ಅಮ್ಮ, ನೀವು ಆಚೆ ಎಲ್ಲೋ ಹೋಗಿದ್ರಿ ಅನ್ಸುತ್ತೆ. ಹಾಗೆ ಸುಮ್ಮನೆ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ನನಗಂತೂ ದಿನಕ್ಕೊಂದ್ಸಲ ನನ್ನ ಮೊಮ್ಮಗನ್ ನೋಡ್ದೆ ಹೋದ್ರೆ ಏನೋ ಬೇಜಾರು. ಅಮ್ಮ, ನೀವೇನೋ ಸುಬ್ಬುನ ಮೊಮ್ಮಗ ಮೊಮ್ಮಗ ಅಂತ ಬಾಯಿ ತುಂಬಾ ಕರಿತೀರಾ. ಅದು ಅಲ್ದೆ ಶಾಸ್ತ್ರೋಕ್ತವಾಗಿ ಸುಬ್ಬು ಶ್ರಾವಣಿನ ಮದ್ವೆ ಆಗ್ತಿದ್ದಾನೆ. ಆದ್ರೂ ಅವನನ್ನ ಅತ್ತೆ ಅಂತ ಕರೆಯೋದಕ್ಕೆ ಎಷ್ಟು ಮೀನಾಮೇಷ ಎಣಿಸ್ತಾನೆ ನೋಡಿ. ಅವನಿಂದ ಅತ್ತೆ ಅಂತ ಕರೆಸ್ಕೊಳ್ಳೋ ಅಷ್ಟು ವಯಸ್ಸು ನಿನ್ಗಾಗಿಲ್ಲ ಬಿಡು. ಸುಬ್ಬು, ನಿನ್ನ ನಿಷ್ಠೆ, ನಿನ್ನ ಸ್ವಾಭಿಮಾನ, ವೀರು ಮೇಲೆ ನೀನಿಟ್ಟಿರೋ ಗೌರವ, ಹಾಗೆ ನೀನಿವಾಗಿರೋ ಪರಿಸ್ಥಿತಿ, ಇದೆಲ್ಲ ನನ್ನ ಅನುಭವದಿಂದ ನನಗೆ ಅರ್ಥ ಆಗುತ್ತೆ ಕಣೋ. ಅಮ್ಮ, ನೀನೇನು ನನಗೆ ಹೇಳ್ಬೇಕಾಗಿಲ್ಲ. ಈಗ ಬರೀ ನಾನು ಹೇಳೋದು ಮಾತ್ರ ಕೇಳು. ಇಲ್ಲಿ ಯಾವುದು ನಿನ್ನ ಕೈ ಮೀರಿ ನಡೆದಿದ್ದಲ್ಲ ಕಂದ, ಎಲ್ಲ ದೈವೇಚ್ಛೆ. ಕೆಲವೊಮ್ಮೆ ಕೆಲವು ಸಂದರ್ಭಗಳಿಗೆ ಹೊಂದಿಕೊಳ್ಳೋಕ್ಕೆ ನಮಗೆ ಕಷ್ಟ ಆಗಬಹುದು, ಆದರೆ ಅಸಾಧ್ಯ ಅಲ್ಲ. ನನ್ನ ಅನುಭವದಲ್ಲಿ ನಿನಗಿನ್ನೂ ಒಂದು ಮಾತು ಹೇಳ್ತೀನಿ. ಈ ಮನೆಗೆ ನಿನ್ನನ್ನು ಬಿಟ್ರೆ ಇನ್ಯಾರಿಗೂ ಈ ಮನೆ ಅಳಿಯ ಆಗುವಂತ ಅರ್ಹತೆ ಇಲ್ಲ. ನನ್ನ ಗಂಡ ತುಂಬಾ ಸ್ವಾಭಿಮಾನಿ ಆಗಿದ್ರು. ನ್ಯಾಯ, ನೀತಿ, ನಿಷ್ಠೆ ಅಂತ ಅದೇ ದಾರಿಲಿ ನಡೆಯೋರು. ಈಗ ನಮ್ ವೀರು ಕೂಡ ಸ್ವಾಭಿಮಾನಿ, ನಿಷ್ಠಾವಂತ. ಅವರಿಬ್ಬರು ಗುಣಕ್ಕೂ ತೂಗೋ ಅಂತ ಹೃದಯವಂತಿಕೆ ಇರೋನು ನೀನು. ಮಹಾ ಸ್ವಾಭಿಮಾನಿ. ನನಗೆ ನಿನ್ನ ನೋಡ್ತಿದ್ರೆ ಹೆಮ್ಮೆ ಅನ್ಸುತ್ತೆ ಕಣ. ನನ್ನ ಮೊಮ್ಮಗಳಿಗೆ ಸರಿಯಾದ ವರ ಅಂದ್ರೆ ನೀನೆ. ಈ ದೊಡ್ಡ ಮನೆಗೆ ತಕ್ಕನಾದ ಅಳಿಯ ಅಂದ್ರೂ ನೀನೆ. ಈ ವಿಷಯದಲ್ಲಿ ನೀನ್ ಮನಸ್ಸಲ್ಲಿ ಯಾವುದೇ ಗೊಂದಲ ಇಟ್ಕೋಬೇಡ, ಚೂರು ಮುಜುಗರ ಪಟ್ಕೋಬೇಡ. ಇದಿಷ್ಟು ಅರ್ಥ ಮಾಡ್ಕೊಂಬಿಡು ಸಾಕು. ತಗೋ ಕಾಫಿ ಕುಡಿ, ಆರು ಹೋಗಕ್ ಮುಂಚೆ ಕುಡಿ. ಕೊಡಮ್ಮ. ತಗೋ ಸುಬ್ಬು. ಅಮ್ಮವ್ರು ಯಾಕೆ ಹೀಗೆಲ್ಲ ಹೇಳಿದ್ರು? ನನ್ನ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆ ಅವ್ರ ಮಾತಿಂದ ಉತ್ತರ ಸಿಗ್ತಿದ್ಯಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ.